June 27, 2023, Prime Minister Narendra Modi flagged off the VandeBharatExpress between Dharwad and Bengaluru. In just 4 months, the train has gained popularity among travelers and demand has been consistently increasing. VandeBharatExpress has particularly emerged as the first choice of youth due to the availability of advanced technology and luxurious travel. The automatic plug doors, touch-based reading light for each seat, separate mobile charging sockets, onboard Wi-Fi, and GPS-based audio-visual system, among other amenities, have made this the most advanced technology train in Indian railway history. I feel VandeBharatTrain is giving a lot of comfortable situations for customers to travel around. It helps us to travel more easier. They provide food, we have AC, it pickups at the right time, goes around the right time, helps people to communicate easier. Yeah, I feel VandeBharat is a very good opportunity for all of the Indians and all of the citizens to travel around the world and around the India. Yeah, timing, I think food is okay. I think timing they need to make few more commutes, because coming back from Bangalore to Hubli is 5:45 a.m. I don't think so that is very comfortable for all the people, but I think it is doing better. For ITBT employees, it is going to be a little tougher to commute, but yeah, it will take pickup, I guess. This train is particularly in high demand among ITBT, government and semi-government employees. In fact, as per a survey, 18 to 24-year-old youth and 25 to 34-year-old travelers are 20% each, and 35 to 49-year-old passengers also consist of another 20%. Some of the passengers of the VandeBharatExpress have shared their experiences with us. ಭಾರತ್ ತುಂಬ ಕಂಫರ್ಟೇಬಲ್ ಆಗೈತ್ರಿ. ಅಂದರೆ ಇವಾಗ ನಮ್ಮ ಹುಬ್ಳಿ ಧಾರವಾಡ ಬಿಟ್ಟಿದ್ದಂದರೆ ಇವಾಗ IT ಕಂಪ್ನಿಗೆಲ್ಲ ತುಂಬ ಜನ ಓಡಾಡ್ತಿರ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗೈತಿ. ಆಮೇಲೆ ಈಗ ಫ್ಲೈಟಿಗೆ ಈಗ ಕೆಲವೊಂದು ಜನಕ್ಕೆ ಓಡಾಡೋಕ್ಕಾಗಲ್ಲ. ಅಂದರೆ ಈಗ ಜರ್ನಿ ಸಿಕ್ಕಾಪಟ್ಟೆ ಆಗತ್ತೆ. ಅಲ್ಲಿಂದ 1 ಅವರು ವೇಟಿಂಗ್ ಇರುತ್ತೆ, ನೆಕ್ಸ್ಟ್ ಫ್ಲೈಟಿಗೆ 1 ಅವರ್ ಚೆಕ್ಕಿಂಗ್ ಅದೆಲ್ಲ ಇರುತ್ತೆ. ಆಮೇಲೆ ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತಲ್ಲ, ಅಂದರೆ ಒಂದೇ ಭಾರತ್ ತುಂಬ ಕಂಫರ್ಟೇಬಲ್, ಓಕೆ. ಅಂದರೆ ITBT ಕಂಪ್ನಿಯವ್ರಿಗೆ ಹೋಗೋರಿಗೆ ಜರ್ನಿ ಮಾಡೋಕ್ಕೆ ಬೇರೆ ಟ್ರೈನಿಗೆ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿದೆ, ಒಳ್ಳೆಯದು. ಅಂದರೆ ಫೆಸಿಲಿಟೀಸು ಓಕೆ. ಅಂದರೆ ಇಂಥವು ಇನ್ನೂ ಒಂದೆರಡು ಟ್ರೈನು ಬಂದರೆ ಓಕೆ, ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ ತುಂಬ ಹೆಲ್ಪ್ ಆಗುತ್ತೆ. ವಂದೇ ಭಾರತ್ ನಮಗೊಂದು ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಗೈತಿ. ಯಾಕಂದರೆ ಲಾಸ್ಟ್ ಟೈಮ್ ನಾ ಬೆಂಗಳೂರಿಂದ ಹುಬ್ಳಿಗೆ ಬರಬೇಕಾದ್ರೆ ಅಲ್ಲಿ ಟ್ರೀಟ್ ಮಾಡೋದು ಎಷ್ಟು ಚಲೋ ಟ್ರೀಟ್ ಮಾಡಿದೆ ಅಂದರೆ, ಸ್ಟಾರ್ಟಿಂಗ್ ಹೋದ ತಕ್ಷಣ ಒಂದು ವಾಟರ್ ಬಾಟ್ಲ್, ಚಾ, ಟಿಫನ್ ಆದ್ಗೂಟ್ಲೆ ಮತ್ತು ನಮ್ಮ ಹುಬ್ಬಳ್ಳಿಯವ್ರಿಗೆ ಚಾ ಕುಡಿದು ರೂಢಿನೇ ಇರ್ತೈತಲ್ಲ, ಹಂಗೆ ಅವರು ಟಿಫನ್ ಆದ್ಗೂಟ್ಲೆ ಚಾ ಕೊಟ್ರೆ ನಾವು ವಂದೇ ಭಾರತ್ ಒಳಗೆ ಹುಬ್ಳಿ ಹೆಂಗೆ ಬಂದು ಮುಟ್ಟಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇದೊಂದು ಒಳ್ಳೆ ರೈಲ್ವೆ ಸಂಚಾರ ಅಂತ ಹೇಳ್ಬೋದು. ಇದಿನ್ನೂ ಆದಷ್ಟು ನಮ್ಮ ಕರ್ನಾಟಕ ಅಲ್ಲದೆ ನಮ್ಮ ದೇಶದಾದ್ಯಂತ ನಾವು ವಂದೇ ಭಾರತ್ ಪ್ರಚಲಿತಕ್ಕೆ ಬಂದರೆ ನಮ್ಮ ಎಲ್ರಿಗೂ ಹೆಲ್ಪ್ ಆಗ್ತೈತಿ. ಅಷ್ಟೇ ಅಲ್ಲದೆ ಅದರೊಳಗೆ ವಯಸ್ಸಾದವರು, ಮಕ್ಕಳು ಜೊತೆಗೆ ಪ್ರೆಗ್ನೆಂಟ್ ಇರೋ ಲೇಡೀಸ್ಗೆಲ್ಲ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಕಡಿಮೆ ಸಮಯದಲ್ಲಿ ನಾವು ಆದಷ್ಟು ಬೇಗ ನಾವು ಬಂದು ತಲುಪೋದಕ್ಕೆ ತುಂಬ ಹೆಲ್ಪ್ ಆಗೈತಿ. The Chief Public Relations Officer for Southwestern Railway Zone, Anish Hegde, stated that they are committed to providing passengers with convenient, safe and effective travel options. MLA M.R. Patil of the Kundagola Vidhan Sabha constituency also expressed his happiness. ಜೂನ್ 2023 ರಿಂದ ಪ್ರಾರಂಭವಾದಂತಹ ಧಾರವಾಡ-ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಯುವ ಜನತೆ ಮತ್ತು ವರ್ಕಿಂಗ್ ಏಜ್ ಗ್ರೂಪ್ನಲ್ಲಿರುವಂತಹ ಪಾಪ್ಯುಲೇಷನ್ ಈ ರೈಲಿನ ಪ್ರಯಾಣವನ್ನು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಸೌತ್ ವೆಸ್ಟರ್ನ್ ರೈಲ್ವೆ ನಡೆಸಿದಂತಹ ಒಂದು ಸ್ಟಡಿಯ ಪ್ರಕಾರ 18ರಿಂದ 24 ವರ್ಷ ವಯಸ್ಸಿನ ಪ್ರಯಾಣಿಕರು ಸುಮಾರು 20% ಮತ್ತು 20% 25ರಿಂದ 34 ವರ್ಷದ ವಯಸ್ಸಿನವರು, 30% 35ರಿಂದ 49 ವರ್ಷದ ಏಜ್ ಗ್ರೂಪ್ನಲ್ಲಿದ್ದಾರೆ. ಅಂದರೆ 50% ಪ್ರಯಾಣಿಕರು ವರ್ಕಿಂಗ್ ಏಜ್ ಗ್ರೂಪ್ನಲ್ಲಿ ಇರುವಂತಹ ಪ್ರಯಾಣಿಕರಾಗಿದ್ದಾರೆ. ಅಕಾಡೆಮಿಕ್ಸು, ಬಿಸ್ನೆಸ್ ಮೆನ್ನು, ಪ್ಲಸ್ ಬೆಂಗಳೂರಿಂದ ಹುಬ್ಬಳ್ಳಿ ಅಥವಾ ಧಾರವಾಡಕ್ಕೆ ಬಹುಶಃ ವಿಮಾನದಲ್ಲಿ ಪ್ರಯಾಣ ಮಾಡುವಂಥವರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಒಂದು ಸೌಕರ್ಯ, ಗುಣಮಟ್ಟ ಮತ್ತು ಕಂಫರ್ಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಅನೇಕ ಪ್ರಯಾಣಿಕ ಸ್ನೇಹಿ ಸೌಲಭ್ಯಗಳಿವೆ.
ಇದರಲ್ಲಿ ವೈಫೈ ಆಧಾರಿತ ಇನ್ಫೋಟೈನ್ಮೆಂಟ್ ವ್ಯವಸ್ಥೆ ಇದೆ, ಆಟೋಮೆಟಿಕ್ ಡೋರ್ಸ್ ಇದೆ, 360 ಡಿಗ್ರಿ ರಿವಾಲ್ವ್ ಆಗುವಂತಹ ಆಸನ ವ್ಯವಸ್ಥೆ ಇದೆ, ಉತ್ತಮವಾದಂತಹ ಕೇಟರಿಂಗ್ ಸೌಲಭ್ಯ ಇದೆ, ಸುಸಜ್ಜಿತವಾದಂತಹ ವಾಶ್ರೂಮ್ಸ್ ಇದೆ. ಅದರ ಜೊತೆಯಲ್ಲಿ ಸೇಫ್ಟಿಗೂ ಕೂಡ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಇದರಲ್ಲಿ ಕವಚ್ ಅಂತ ಒಂದು ಹೊಸ ತಂತ್ರಜ್ಞಾನ ವ್ಯವಸ್ಥೆ ಇದೆ. ರೈಲಿನ ಅಪಘಾತವಾಗುವುದನ್ನು ಇದು ತಪ್ಪಿಸುತ್ತೆ. ಅದರ ಜೊತೆಯಲ್ಲಿ ಸುಧಾರಿತವಾದಂತಹ ಫೈರ್ ಎಕ್ಸ್ಟಿಂಗ್ವಿಷಿಂಗ್ ವ್ಯವಸ್ಥೆ, ಸ್ಮೋಕ್ ಡಿಟೆಕ್ಷನ್ ವ್ಯವಸ್ಥೆ ಎಲ್ಲ ಒಳಗೊಂಡಿದೆ. ಇನ್ನೊಂದು ಮಹತ್ವದ ಅಂಶ ಅಂತಂದರೆ, ಬೆಂಗಳೂರು ಮತ್ತು ಧಾರವಾಡದ ನಡುವೆ ಸಂಚರಿಸುವ ಉಳಿದ ಎಲ್ಲ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಹೋಲಿಸಿದರೆ ಸುಮಾರು 45ರಿಂದ 60 ನಿಮಿಷ ಉಳಿತಾಯ ಆಗುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣ ಮಾಡುವುದರ ಮೂಲಕ. ಇದರ ಪಾಪ್ಯುಲಾರಿಟಿಗೆ ಹಾಗೂ ಹೆಚ್ಚು ಜನಪ್ರಿಯತೆಗೆ ಇದು ಕೂಡ ಒಂದು ಕಾರಣ ಅಂತ ನಾವು ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಆಕ್ಯುಪೆನ್ಸಿ ಇನ್ನೂ ಹೆಚ್ಚುತ್ತೆ, ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ನಮಗಿದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ನ ಪ್ರೋತ್ಸಾಹಿಸಿದಂತಹ ನಮ್ಮ ಎಲ್ಲ ಪ್ರಯಾಣಿಕ ಬಂಧುಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. VandeBharat Express leaves Dharwad at 1:15 p.m. and stops at HubliToBengaluru and Yeshwanthpur. Meanwhile, it starts the service from Bangalore station at 7:45 a.m. Indeed, VandeBharat Express is a revolutionary and much needed move by the Indian Railway. However, the frequency of the train should be increased and more efforts are needed to ensure that the Indian Railway is well equipped with modern technology across the country for safer passenger journeys with better connectivity. Subscribe to Daily Salar Digital for more such updates.